ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಕಾಂಗ್ರೆಸ್ನ ಮಾಜಿ ಶಾಸಕ ಭೀಮಾ ನಾಯಕ್ ರೌಡಿಸಂಗೆ ಸಂಬಂಧಪಟ್ಟಂತ ಸುದ್ದಿ. ಆಸ್ತಿಗಾಗಿ ಸ್ವಂತ ತಂಗಿಗೆ ಮಾಜಿ ಶಾಸಕ ಭೀಮಾ ನಾಯಕ್ ಕಿರುಕುಳ ಕೊಡ್ತಾ ಇದ್ದಾರೆ. ಅಣ್ಣ ಭೀಮಾ ನಾಯಕ್ ವಿರುದ್ಧ ಸ್ಟೇಷನ್ ಮೆಟ್ಟಿಲೇರಿದ್ಯಾಕೆ ತಂಗಿ? ಗ್ಯಾರಂಟಿ ನ್ಯೂಸ್ನಲ್ಲಿ ಮಾಜಿ ಶಾಸಕರ ಆಸ್ತಿ ಗಲಾಟೆ. ಮಾಜಿ ಶಾಸಕ ಭೀಮಾ ನಾಯಕ್ ವಿರುದ್ಧ ಅವರ ತಂಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯ ಪೊಲೀಸ್ ಠಾಣೆಯಲ್ಲೇ ತಂಗಿ ಸಕ್ಕುಬಾಯಿ ನಾಯಕ್ ಅವರಿದ್ದಾರೆ. ಆಸ್ತಿ ವಿಚಾರ ನ್ಯಾಯಾಲಯದಲ್ಲಿದ್ರೂ ಕೂಡ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಅವರ ತಂಗಿ ಸಕ್ಕುಬಾಯಿ ನಾಯಕ್ ಅವರು ಮಾಡ್ತಾ ಇದ್ದಾರೆ. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಭೀಮಾ ನಾಯಕ್ ಅವರು ರೌಡಿಸಂ ಮಾಡಿದ್ದಾರೆ ಅಂತೇಳಿ ಸ್ವತಃ ಅವರ ತಂಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸ್ಟೇಷನ್ ಅಲ್ಲೇ ಇದ್ದಾರೆ. ಇನ್ನ ಯಾಕೆ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮಾಜಿ ಶಾಸಕರ ಆಸ್ತಿ ಗಲಾಟೆ. ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂಗಿ ಮೇಲೆ ಹಲ್ಲೆ ಮಾಡಿದ್ರ ಮಾಜಿ ಶಾಸಕ ಭೀಮಾ ನಾಯಕ್. ತಂಗಿ ಕುಟುಂಬದವರಿಗೆ ಹಿಂಸೆ ಕೊಡ್ತಾ ಇದ್ದಾರಂತೆ ಭೀಮಾ ನಾಯಕ್ ಅವರು. ತಂಗಿ ಮನೆಗೆ ನುಗ್ಗಿ ಮನ ಬಂದಂತೆ ಥಳಿಸಿದ್ರಂತೆ ಮಾಜಿ ಶಾಸಕ. ಸಿಎಂ ಹೆಸರು ಹೇಳಿಕೊಂಡು ಹಲ್ಲೆ ಮಾಡಿದ್ರಂತೆ ಭೀಮಾ ನಾಯಕ್ ಅವರು. ಅವರ ತಂಗಿ ಮಾಡ್ತಾ ಇರುವಂತ ಆರೋಪ ಇದು. ಮಾಜಿ ಶಾಸಕ ಭೀಮಾ ನಾಯಕ್ ವಿರುದ್ಧ ಈಗ ಕಂಪ್ಲೇಂಟ್ ಅನ್ನು ಕೂಡ ಅವರ ತಂಗಿ ಕೊಟ್ಟಿದ್ದಾರೆ. ಸದ್ಯ ಇನ್ನೂ ಕೂಡ ಪೊಲೀಸ್ ಠಾಣೆಯಲ್ಲೇ ಇದ್ದಾರೆ ತಂಗಿ ಸಕ್ಕುಬಾಯಿ ನಾಯಕ್. ಆಸ್ತಿ ವಿಚಾರ ನ್ಯಾಯಾಲಯದಲ್ಲಿದ್ರೂ ಕೂಡ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಆಕೆ ಮಾಡ್ತಾ ಇದ್ದಾರೆ. ಹೊಸಪೇಟೆಯ ಗ್ರಾಮೀಣ ಠಾಣೆಯಲ್ಲಿ ಸದ್ಯ ಭೀಮಾ ನಾಯಕ್ ಅವರ ಸಹೋದರಿ ಸಕ್ಕುಬಾಯಿ ನಾಯಕ್ ಅವರಿದ್ದಾರೆ. ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಭೀಮಾ ನಾಯಕ್ ಅವರ ವಿರುದ್ಧ ಈ ತರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಒಂದ್ ಕಡೆ ಮನೆ ಮುಂದೆ ಗಲಾಟೆ ಮಾಡ್ತಾ ಇರುವಂತ ಸಂದರ್ಭ ನೋಡ್ತಾ ಇದ್ದೀವಿ. ಅವ್ರ ಕಾರಲ್ಲಿ ಬಂದಿದ್ದಾರೆ, ಅಲ್ಲೊಂದಷ್ಟು ಜನ ನಿಂತಿದ್ದಾರೆ. ಒಂದ್ ಕಡೆ ತಮಗೆ ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಸ್ವತಃ ಮಾಜಿ ಶಾಸಕರ ಸಹೋದರಿ ಸಕ್ಕುಬಾಯಿ ನಾಯಕ್ ಅವರು ಹೇಳ್ಕೊಂಡಿದ್ದಾರೆ. ಏನ್ ನಡೆದಿತ್ತು ಅವತ್ತು ಅಂತ. ನೋಡಿದೆ ನಮ್ಮ ತಾಯಾರು ಬಂದು ಮಕ್ಕಳ ಹೆಸರು ಮೇಲೆ ನನಗೆ 1 ಕೋಟಿ ದುಡ್ಡು ಕೊಡ್ಬೇಕು ಸರ್ ಕಾನೂನು ಚೌಕಟ್ಟಲ್ಲಿ. ದುಡ್ಡು ಮಕ್ಕಳ ಹೆಸರು ಮೇಲೆ ಅದಕ್ಕೆ ನಾನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ತಿಂತೀನಿ, ನನ್ನ ಮಕ್ಕಳಿಗೆ ಯಾವತ್ತೂ ನೀವು ನೋಡಿಲ್ಲ, ನಾನು ನೋಡ್ಕೊತೀನಿ ಅಂತ ಅಂದೆ ಸರ್ ನಾನು. ಅವಾಗ ನೀವೇ ನಮ್ಮ ಮಕ್ಕಳಿಗೆ ಯಾವತ್ತು ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ, ಇಷ್ಟು ವರ್ಷ ಆದ್ರೆ ನನ್ನ ಮಗಳು 17 ವರ್ಷ ಆಯಿತು, ಯಾವತ್ತೂ ನೀವು ಮಾಡಿಲ್ಲ ಅಂತಂದೆ. ಅವಾಗ ಅಂತೇಳಿ ನನಗೆ ಬಡ್ದು ತಾಳಿ ಗಿಳಿ ಕಿತ್ತಿ ಚೈನ್ ಸರ್ ಎಲ್ಲ ಕಿತ್ತಿ ಬಡ್ದು ನಂದು CC ಕ್ಯಾಮ್ರಾ ನನ್ನ CC ಕ್ಯಾಮ್ರಾ ಕಿತ್ತಿ ನನಗೆ ಜಡಿ ಎಳೆದು ಫುಲ್ಲು ಬಡ್ದು 50 ಜನ ಬಿಡಿಸಿದ್ರು ಕೂಡ ಬಿಡ್ಲಿಲ್ಲ ಅಂತ ಬಡಿಯಾಕೆ ಬರ್ತಾನೆ ಸರ್. ಹೆಂಗ್ ಬೇಕಂಗೆ ಏಕೋ ಚಂದಾಗೆ ಮಾತಾಡ್ತಾನೆ. ಸೆವಲಲ್ಲ ಓಪನಿಂಗ್ ಐತೆ ಅಂತೇಳಿ ಮಾತಾಡಕ್ ಬಂದಿದ್ರು ನಮ್ಮ ಯಜಮಾನ್ರು. ಅವರೆಲ್ಲರೂ ಕುತ್ಕೊಂಡು ಮಾತಾಡಿದ್ಮೇಲೆ ನಮ್ಮ ಸೆವಲಾಲ್ ಗುಡಿ ಹತ್ರ ಮಾತಾಡ್ಕೊಂಡು ನಮ್ಮ ಮನೆ ಹತ್ರ ಬಂದ್ರು ಸರ್. ನಮ್ಮ ತಾಯಿ ಹತ್ರ ಏನ್ ಮಾತಾಡಿದ್ರೋ ಏನೋ ಗೊತ್ತಿಲ್ಲ. ತಮ್ಮ ಮೇಲೆ ಹೋದಾಗ ಕೆಳಗಿನ ಮನ್ಯಾಗ ನಾನಿದ್ದೆ ಸರ್. ನಾನು ಡಿಸ್ಕೌಂಟ್ ಮಾಡ್ತೀನಿ ಸರ್, ನಾನು ಪೇಮೆಂಟ್ ಮಾಡ್ಕೊಂಡು ಕುಂತಿದ್ದೆ. ಹೊರಗ ಗಲಾಟೆ ಮಾಡಕತ್ತಿದ್ರು. ಎದುರು ಗಲಾಟೆ ಅಂತ ನಾನು ಹೊರಗೆ ಬಂದು ನನ್ನ ಅಂಗಳದಾಗೆ ನನ್ನ ಮನೆ ಮುಂದೆನೆ ನೋಡಿದೆ. ನಮ್ಮ ತಾಯಾರು ಬಂದು ಮಕ್ಕಳ ಹೆಸರು ಮೇಲೆ ನನಗೆ 1 ಕೋಟಿ ದುಡ್ಡು ಕೊಡ್ಬೇಕು ಸರ್ ಕಾನೂನು ಚೌಕಟ್ಟಲ್ಲಿ. ದುಡ್ಡು ಮಕ್ಕಳ ಹೆಸರು ಮೇಲೆ ಅದಕ್ಕೆ ನಾನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ತಿಂತೀನಿ, ನನ್ನ ಮಕ್ಕಳಿಗೆ ಯಾವತ್ತೂ ನೀವು ನೋಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಆಸ್ತಿ ವಿಚಾರಕ್ಕೆ ಮನೆಗೆ ನುಗ್ಗಿದ್ರಂತೆ, ಹಲ್ಲೆ ಮಾಡಿದ್ರಂತೆ, ಕೆಟ್ಟ ಪದಗಳನ್ನ ಬೈದಿದ್ರಂತೆ, ನಿಜಾನಾ ಇದು? ಏನ್ ಮಾಹಿತಿ ಗೊತ್ತಾಗ್ತಾ ಇದೆ ಈಗ? ಹೌದು ಪ್ರಭು, ಇವತ್ತು ಮಧ್ಯಾಹ್ನದ ವೇಳೆಗೆ ಕಲ್ಲಹಳ್ಳಿ ಅಂತಕ್ಕಂಥದ್ದಂದ್ರೆ ಹೊಸಪೇಟೆ ಗ್ರಾಮೀಣ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲ್ಲಹಳ್ಳಿ ಗ್ರಾಮಕ್ಕೆ ಅಂದ್ರೆ ಆ ಗ್ರಾಮದಲ್ಲಿ ಅವರ ತಾಯಿ ಅಂದ್ರೆ ಭೀಮಾ ನಾಯಕ್ ಅವರ ತಾಯಿ ಕೂಡ ಅದೇ ಮನೆಯಲ್ಲಿ ವಾಸ ಆಗಿರ್ತಾರೆ. ಸೊ ಆ ಮನೆಗೆ ಇವತ್ತು ಭೀಮಾ ನಾಯಕ್ ಅವರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾಗಳನ್ನ
ಕಿತ್ತೆಸೆದು ಅಲ್ಲಿಂದ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಅವ್ರ ಸಹೋದರಿ ಹೇಳ್ತಕ್ಕಂಥದ್ದು. ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಲ್ಲದೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಳ್ಳಾರಿ ವಿಜಯನಗರ ಹೊಸಪೇಟೆ ಗ್ರಾಮೀಣ ಠಾಣೆಗೆ ಈಗಾಗಲೇ ಬಂದು ಮಧ್ಯಾಹ್ನ 5 ಗಂಟೆಯಿಂದಲೇ ಠಾಣೆಯಲ್ಲಿ ಅವರು ಕೂತಿರ್ತಕ್ಕಂಥದ್ದು. ಆದ್ರೆ ಹಂಪಿ ಉತ್ಸವದ ಕೊನೆಯ ದಿನವಾದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಹಂಪಿ ಉತ್ಸವದಲ್ಲಿದ್ದೀವಿ, ಬರ್ತೀವಿ ಅನ್ನುವಂತ ಮಾಹಿತಿಯನ್ನ ಆಕೆಗೆ ಅಂದ್ರೆ ಸಕ್ಕುಬಾಯಿ ಅವರಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ವಿಜಯನಗರ ಪೊಲೀಸರು ಈ ಒಂದು ಪ್ರಕರಣ ತಗೊಳ್ತಾರ ಆ ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಪೊಲೀಸರು ಈ ಒಂದು ದೂರನ್ನ ತಗೊಳ್ಳಲ್ಲ ಅನ್ನುವಂತ ಆತಂಕವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ನಾವು ಕೂಡ ಭೀಮಾ ನಾಯ್ಕ ಅವರನ್ನ ಸಂಪರ್ಕ ಮಾಡಿ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ವಿ. ಸೊ ದೂರವಾಣಿ ಮೂಲಕ ಭೀಮಾ ನಾಯ್ಕ ಅವರು ನಮ್ಮ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಹೇಳಿದ್ರು ಅವರಿಗೆ ಬರಬೇಕಾದಂತಹ ಎಲ್ಲಾ ಆಸ್ತಿಯನ್ನ ನಾವು ಈಗಾಗಲೇ ತ್ವರಿತ ನ್ಯಾಯಾಲಯದಲ್ಲಿ ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಸೊ ನಾವು ಅವ್ರಿಗೆ ಯಾವುದೇ ದುಡ್ಡನ್ನ ಕೊಡ್ಬೇಕಾಗಿಲ್ಲ, ಅದು ನನ್ನ ತಂದೆ ತಾಯಿ ಇರ್ತಕ್ಕಂಥ ಮನೆ, ಅದು ನಾ ಬಾಳಿದ ಮನೆ, ನನ್ನ ಮನೆಗೆ ನಾನು ಹೋಗಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದ್ರ ಜೊತೆಗೆ ಅವರು ನನ್ನ ಸಹೋದರಿಯೇ ಅಲ್ಲ ಅನ್ನುವಂತ ಅಚ್ಚರಿಯ ಹೇಳಿಕೆಯನ್ನ ಹೇಳಿರ್ತಕ್ಕಂಥದ್ದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಶಾಸಕರ ಕುಟುಂಬದ ಈ ಏನು ಕಲಹ ಇದೆ ಇದು ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು. ಇದು ಇವತ್ತಿಂದಲ್ಲ, ಈ ಕಳೆದ 3-4 ಬಾರಿ ಈ ರೀತಿಯಾದಂತ ಘಟನೆಗಳಾಗಿದ್ವು. ಆಗ ಹಿರಿಯರೆಲ್ಲ ಕೂತು ಈ ಸಮಸ್ಯೆಗಳನ್ನ ಬಗೆಹರಿಸಿದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಸಕ್ಕುಬಾಯಿ ಅವರು ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ನನಗೆ ಬರಬೇಕಾದಂತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಭೀಮಾ ನಾಯ್ಕ ಅವರು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಮತ್ತು ನನ್ನ ಮಕ್ಕಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಅವರ ಸಹೋದರಿ ಸಕ್ಕುಬಾಯಿ ಅವರು ಮಾಡ್ತಕ್ಕಂಥದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.